ನಮಸ್ಕಾರ, ನಾನು ಶ್ರುತಿ. ಇವತ್ತು ನಾನು ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಮಟರ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಎಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು. ಯಾರೆಲ್ಲ ಡಯಟ್ ಮಾಡ್ತಿದ್ದೀರೋ ಹಾಗೂ ರಕ್ತ ಯಾರಿಗೆಲ್ಲ ಕಡಿಮೆ ಇದೆ ಅನ್ನೋದು ಕಂಪ್ಲೇಂಟ್ ಇತ್ತು ಅಂದರೆ ಈ ರೆಸಿಪಿನ ಟ್ರೈ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಾಡೋದಂತೂ ಈಸಿ ಅಂದರೆ ಈಸಿ, ನೋಡೋಕ್ಕೆ ತುಂಬಾ ಗ್ರ್ಯಾಂಡಾಗಿ ಚೆಂದ ಕಾಣುತ್ತೆ ಹಾಗೂ ಟೇಸ್ಟಾಗಿರುತ್ತೆ. ನೋಡೋಕ್ಕೆ ಎಷ್ಟು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ಇದರಲ್ಲಿ ನಾನು ಏನು ಕಲರನ್ನು ಮಿಕ್ಸ್ ಮಾಡಿಲ್ಲ. ಫಸ್ಟಿಗೆ ನಾನಿಲ್ಲಿ ಬಟಾಣಿ ಕಾಳುಗಳನ್ನು ಫ್ರೆಶ್ ಇರುತ್ತಲ್ವ, ಹಸಿದು ಬಟಾಣಿ ಕಾಳುಗಳನ್ನು 3 ವಿಷಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪಾಲಕ್ ಸೊಪ್ಪನ್ನು, ನಿಮಗೆ ಎಷ್ಟು ಸೊಪ್ಪು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಇದೇನು ಜಾಸ್ತಿ ಹೆವಿ ಅನಿಸೋದಿಲ್ಲ. ನಾನಿಲ್ಲಿ ಮಿನಿಮಮ್ ಅಂದರೆ ಒಂದು ಕಟ್ಟಷ್ಟು ನಾನಿಲ್ಲಿ ಪಾಲಕನ್ನು ತೊಗೊಂಡಿದ್ದೀನಿ. ಫುಲ್ ಕಟ್ಟಷ್ಟು ತೊಗೊಂಡಿದ್ದೀನಿ. ಕೆಳಗಡೆದು ಕಡ್ಡಿ ಮಾತ್ರ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಉಸುಗೆಲ್ಲ ಇರುತ್ತಲ್ವ ಫ್ರೆಶ್ ಪಲ್ಯದ್ದು, ಹಾಗಾಗಿ ತುಂಬಾ ಚೆನ್ನಾಗಿ ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ. ಸಣ್ಣದಾಗಿ ಉಸುಗಂಥದ್ದು ಜಾಸ್ತಿ ಇರೋದ್ರಿಂದ ನೀಟಾಗಿ ಕೈ ಆಡಿಸ್ತಾ ಚೆನ್ನಾಗಿ ತೊಳ್ಕೊಳ್ಬೇಕು. ನಾನಿಲ್ಲಿ 3-4 ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗ್ರೇವಿನ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾವಿಲ್ಲಿ ಹಸಿರು ಮೆಣಸಿನ್ಕಾಯಿನ ತೊಗೊಳ್ಬೇಕು, ಖಾರಕ್ಕೆ ತಕ್ಕಂತೆ. ನಾನಿಲ್ಲಿ 10-12 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿತ್ತು. ಅದಕ್ಕಾಗಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಜಾಸ್ತಿನೇ ತೊಗೊಂಡಿದ್ದೀನಿ. ನೀಟಾಗಿ 1ರಲ್ಲಿ 3 ಭಾಗ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಒಂದು ಫುಲ್ ಹಾಗೆ ಹಾಕಿದರೆ ನೀಟಾಗಿ ಗ್ರೈಂಡ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅದರಲ್ಲಿ 1ರಲ್ಲಿ 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಅಲ್ಲ ಮತ್ತು ಬೆಳ್ಳುಳ್ಳಿ ಅಂದರೆ ಶುಂಠಿ ಅಂತಾರಲ್ವ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗೇನು ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಟಿದ್ನಲ್ವ, ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಫುಲ್ಲು ನೈಸ್ ಪೇಸ್ಟನ್ನು ನಾವಿಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕನಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನಾವಿಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪುಪ್ಪಾಗಿರುತ್ತೆ. ಯಾಕಂದರೆ ಮೆಣಸಿನ್ಕಾಯಿ ಮತ್ತು ಪಾಲಕ್ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಕಹಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ನೈಸ್ ಪೇಸ್ಟನ್ನು ನಾನಿಲ್ಲಿ ಮಾಡ್ಕೊಂಡು ಬರ್ತೀನಿ. ಯಾವ ರೀತಿ ಆಗಿರ್ಬೇಕಂದ್ರೆ ನೋಡಿ, ಇಷ್ಟೆಲ್ಲ ಜ್ಯೂಸ್ ಥರ ಆಗಿರಬೇಕು. ಫುಲ್ ಗ್ರೈಂಡನ್ನು ಮಾಡ್ಕೊಳ್ಳಿ, ಗ್ರೇವಿ ತುಂಬ ಚೆನ್ನಾಗಿಯೇ ಬರುತ್ತೆ ಅಂತ ನಾನಿಲ್ಲಿ ಹೇಳ್ತೀನಿ ನಿಮಗೆ. ಇವಾಗ ನೆಕ್ಸ್ಟು ಒಂದು ಪಾತ್ರೆನ ಕಾಯಕ್ಕಿಟ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕಾಯಕ್ಕಿಡಿ. ಸ್ವಲ್ಪ ನಿಮಗೆ ಎಣ್ಣೆ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾವಿಲ್ಲಿ ಮೀಡಿಯಮ್ ಸೈಜಷ್ಟು ಎಣ್ಣೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 3 ಇಲ್ಲ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಎಣ್ಣೆ ಕಾಯಿಸ್ಬಿಟ್ಟು ನಾನಿವಾಗ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೂ ಫಸ್ಟಿಗೆ ನಾವಿಲ್ಲಿ 2 ವಿಷಲಷ್ಟು ಹೊಡೆಸ್ಕೊಂಡಿದ್ವಲ್ವ ಹಸಿ ಬಟಾಣಿನ, ಅವನು ಕೂಡ ನಾನು ಇದರೊಳಗಡೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ. ಯಾಕಂದರೆ ಈರುಳ್ಳಿ ವಾಸನೆ ಎಲ್ಲ ಹೋಗಬೇಕು ಹಾಗೂ ಹಸಿ ಬಟಾಣಿ ಕೂಡ ವಾಸನೆಯಲ್ಲಿ ಹೋಗಬೇಕಲ್ವ, ಅದಕ್ಕಾಗಿ ಸ್ವಲ್ಪ ಫ್ರೈಯನ್ನು ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ಅರಿಶಿನನೂ ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅರಿಶಿನ ಮತ್ತು ಅವೇನು ಬಟಾಣಿಗಳಿರ್ತಾವಲ್ವ ಅವು ಮತ್ತು ಈರುಳ್ಳಿ ಎಲ್ಲನೂ ಅರಿಶಿನ ಮತ್ತು ಎಣ್ಣೆ ಮತ್ತು ಉಪ್ಪಲ್ಲಿ ನೀಟಾಗಿ ಫ್ರೈ ಆಯ್ತಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ 1-2-3 ಸೆಕೆಂಡ್ಗಳ ಕಾಲ ನಾವಿಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗೇನು ರುಬ್ಬಿಟ್ಟಿದ್ವಲ್ವ ಪೇಸ್ಟು, ಅದನ್ನು ಕೂಡ ನಾವು ಇದರೊಳಗಡೆ ಸೇರಿಸ್ಕೊಳ್ಳೋಣ. ಇದರಲ್ಲೂ ಕೂಡ ನಾವು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಅದು ಗ್ರೇವಿನ ಹಾಕ್ಬಿಟ್ವಿ ಅಂದರೆ ಎಣ್ಣೆ ಎಲ್ಲ ಮೇಲೆ ತೇಲ್ ಬರಬೇಕು. ಅಷ್ಟು ಚೆನ್ನಾಗಿ ನಾವಿಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಏನಿಲ್ಲ ಅಂದರೂ ಒಂದು 3-4 ನಿಮಿಷಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಲಕ್ ವಾಸನೆ ಮತ್ತು ಮೆಣಸಿನ್ಕಾಯಿ ವಾಸನೆ, ಅಲ್ಲ ಮತ್ತು ಬೆಳ್ಳುಳ್ಳಿ ಎಲ್ಲ ವಾಸನೆ ಕೂಡ ಇಲ್ಲಿ ಹೋಗಬೇಕು. ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ಮೇಲ್ಗಡೆ ಎಲ್ಲ ಎಣ್ಣೆ ತೇಲ್ ಬಂದುಬಿಟ್ಟು ಗ್ರೇವಿ ಥರ ಆಗಿ ತಿಕ್ನೆಸ್ ಆಗಿ ನಮಗೆ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟಪಡ್ತಾರೆ ಕೂಡ. ನೀವು ಮಾಡಿಕೊಡಿ, ಲಂಚ್ ಬಾಕ್ಸ್ಗೆ, ಡಿನ್ನರ್ಗೆ ಎಲ್ಲದಕ್ಕೂ ಓಕೆ ಆಗುತ್ತೆ. ಯಾರಾದರೂ ಕಾನ್ಸ್ಟಿಪೇಷನಿಂದ ಬಳಲ್ತಿದ್ದೀರಾ ಅಂತ ಹೇಳಿದರೆ ಈ ರೆಸಿಪಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ನಾನು ನೋಡಿದ್ರಲ್ವ ನೀವೇ, ನಾನು ಯಾವುದೇ ರೀತಿಯಾಗಿರುವಂತಹ ಕಲರನ್ನು ಬಳಸಿಲ್ಲ. ಸ್ವಲ್ಪ ಫ್ಲೇವರ್ಗಂತೇಳಿ ನಾನಿಲ್ಲಿ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ, ಸ್ವಲ್ಪ ಚಿಕನ್ ಮಸಾಲೆಯನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಯಾಕಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟ್ ಬರಬೇಕಂದ್ರೆ ಇವನ್ನೆಲ್ಲ ನಾವಿಲ್ಲಿ ಸೇರಿಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕಾಗಿ ಇವಾಗ ನೋಡಿ, ನಾನು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು
ಗ್ರೇವಿ ಥರದಾಗಿ ತಿಕ್ನೆಸ್ ಆಗಿ ಬರಲಿ ಅಂತೇಳಿ ಸ್ವಲ್ಪ ಗಟ್ಟಿಯಾದ ಮೊಸರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ, ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊಸರನ್ನ ಕೂಡ ನಾನಿಲ್ಲಿ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಮೊಸರು ಹಾಕಿದ್ದೀವಿ ಅಂತ ಗೊತ್ತೂ ಕೂಡ ಆಗೋದಿಲ್ಲ. ನೋಡಿ, ಫಸ್ಟಿಗೆ ನಾನು ತೋರಿಸ್ತಿರುವ ಹಾಗೆ ಎಷ್ಟು ಗಟ್ಟಿಯಾಗಿ ಎಷ್ಟು ತಿಕ್ನೆಸ್ ಆಗಿ ಬಂತು ಅಂತ. ಸೇಮ್ ಟೇಸ್ಟ್ ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ನೀವು ಕೂಡ ಟ್ರೈ ಮಾಡಿಕೊಂಡು ತಿನ್ಕೊಳ್ಬಹುದು. ಫ್ರೆಶ್ ಆಗಿ ತಾಜಾ ಆಗಿ ನಾವು ಮಾಡ್ಕೊಳ್ತೀವಿ ಅಂದರೆ ಈ ಪಲ್ಯವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.